ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 6th canto 19th ಅಧ್ಯಾಯ 19th ಚಾಪ್ಟರ್. ಸೊ ಈ ಚಾಪ್ಟರ್ ಫಿನಿಶ್ ಆದ್ರೆ ನಮಗೂ 6th canto ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ತಿಥಿ ಬಂದು ಪುಂಸವನ ವ್ರತ ಫಾಲೋ ಮಾಡಿದಾರಲ್ಲ. ಸೊ ಆ ಪುಂಸವನ ವ್ರತ ಎಷ್ಟು ಶ್ರೇಷ್ಠವಾದವು ಅಲ್ವಾ? ಅದಕ್ಕೆ ಅವರು ಬಂದು ಪರೀಕ್ಷಿತ್ ಮಹಾರಾಜ್ ಬಂದು ಕೇಳ್ತಾರೆ, ಈ ಪುಂಸವನ ವ್ರತ ಬಗ್ಗೆ ನಮಗೂ ಉಪದೇಶ ಮಾಡಿ. ಯಾಕಂದ್ರೆ ಭಗವಂತ ವಿಷ್ಣು ಬಂದು ಇದು ಮಾಡುವಾಗ ಅವರು ಸಂತೋಷ ಪಡ್ತಾರೆ, ಮತ್ತೆ ಅವರು ಕೃಪೆ ನಮಗೂ ಸಿಕ್ಕುತ್ತೆ. ಸೊ ಅದಕ್ಕೆ ದಯವಿಟ್ಟು ನೀವು ಈ ಪುಂಸವನ ವ್ರತ ಯಾವ ತರ ಫಾಲೋ ಮಾಡಬೇಕು, ಸೊ ಅದ್ರ ಬಗ್ಗೆ ನಾವು ಕೇಳಬೇಕು. ದಯವಿಟ್ಟು ಹೇಳಿ ನಾವು ಪರೀಕ್ಷಿತ್ ಮಹಾರಾಜು. ಸೊ ಅವಾಗ ಶುಕದೇವರು ಬಂದು ಹೇಳಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಮಾರ್ಗಶೀರ್ಷ ಮಾಸ, ಸೊ ಆ ಮಾಸಲ್ಲಿ ಅதாவது ನವೆಂಬರ್ ಮತ್ತೆ ಡಿಸೆಂಬರ್ ಆ ಕಾಲದಲ್ಲಿ ಬರುತ್ತೆ. ಇದು ಶುಕ್ಲ ಪಕ್ಷ ಪ್ರಥಮೆ ದಿನ ಒಂದು ಹೆಂಗಸರು ತನ್ನ ಗಂಡ, ಯಾಕಂದ್ರೆ ಗಂಡ ಹತ್ರ ಅವರು ಅನುಮತಿ ತಗೋಬೇಕು. ಸೊ ಈ ತರ ನಾವು ಈ ವ್ರತ ಫಾಲೋ ಮಾಡಬೇಕು. ಸೊ ಈ ತರ ಅನುಮತಿ ಸಿಕ್ಕಿದ ಮೇಲ್ಗಡೆ ಅವರು ಈ ವ್ರತ ಯಾವ ತರ ಫಾಲೋ ಮಾಡಬೇಕು, ಈ ಪುಂಸವನ ವ್ರತ ಅದ್ರ ಪ್ರಕಾರ ಈ ವ್ರತ ಅನುಷ್ಠಾನಗಳೆಲ್ಲ ಫಾಲೋ ಮಾಡಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಬಂದು ಭಗವಂತನ ವಿಷ್ಣು ಕೃಪೆ ನಮಗೂ ಪೂರ್ಣವಾಗ ಸಿಕ್ಕುತ್ತೆ. ಸೊ ಇಲ್ಲಿ ಬಂದು ವಿಷ್ಣು ಮಾತ್ರ ಇಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಜೊತೆ ನಾವು ಪೂಜೆ ಮಾಡೋದ್ರಿಂದ ನಮಗೂ ಪೂರ್ಣ ಅನುಗ್ರಹ ಸಿಕ್ಕುತ್ತೆ. ಯಾಕಂದ್ರೆ ತಿಥಿ ಇದೇ ಫಾಲೋ ಮಾಡಿ ಅವ್ರಿಗೂ ಮರುತುಕಲು ಹುಟ್ಟಿದಾರಲ್ವಾ. ಸೊ ಆ ಕಥೆನ ನಾವು ಕೇಳಬೇಕು. ಈ ತರ ಈ ವ್ರತ ಫಾಲೋ ಮಾಡಿ ಮರುತುಕಲೆಲ್ಲ ಹುಟ್ಟಿದ್ದಾರೆ. ಆಕ್ಚುಲಿ ಇದು ಬಂದು ಒಂದು ಒಳ್ಳೆ ಶ್ರೇಷ್ಠ ಬ್ರಾಹ್ಮಣರುಗಳು ಹೇಳಿ ನಾವು ಕೇಳಬೇಕು, ಅಷ್ಟು ಶ್ರೇಷ್ಠವಾದ ಇದು. ಯಾಕಂದ್ರೆ ಯಾರೆಲ್ಲ ಇದು ಫಾಲೋ ಮಾಡ್ತಾರೋ ಅವರು ಈ ತರ ಕೇಳಬೇಕು. ಅದೇ ತರ ಬೆಳಗ್ಗೆ ಎದ್ದು ಅವರು ಫಸ್ಟು ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು, ಸೊ ಆಕ್ಚುಲಿ ಯಾವ ತರ ಬಟ್ಟೆ ಹಾಕೊಳ್ಬೇಕಂದ್ರೆ, ಸೊ ಓನ್ಲಿ ಫಾರ್ ವೈಟ್ ಡ್ರೆಸ್ಸು ಆಭರಣಗಳು ಎಲ್ಲ ಹಾಕೊಂಡು ಅವರು ಬೆಳಗ್ಗೆ ಊಟ ಮಾಡಕ್ಕೆ ಮುಂಚೆ ಭಗವಂತನ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರು, ಅதாவது ಭಗವಂತ ವಿಷ್ಣು ಮತ್ತೆ ಲಕ್ಷ್ಮೀ ದೇವಿನಿ ಅವರು ಪೂಜೆ ಮಾಡಬೇಕು. ಸೊ ಯಾವ ತರ ಪೂಜೆ ಮಾಡಬೇಕು, ಯಾಕಂದ್ರೆ ಆ ಭಗವಂತನೇ ನಮ್ಗೆ ಏನ್ ಕೊಡ್ತಾರೆ, ಸಕಲ ಐಶ್ವರ್ಯಗಳು ಕೊಡ್ತಾರೆ. ಯಾಕಂದ್ರೆ ಆ ಭಗವಂತನೇ ಸಕಲ ಐಶ್ವರ್ಯ ಇರೋ, ಸೊ ಅದಕ್ಕೆ ಅವರ ಹತ್ರ ನಾವು ಪೂಜೆ ಮಾಡಬೇಕು. ಆ ಭಗವಂತ ಹತ್ರ ಅಷ್ಟು ನಾವು ವಿನಮ್ರತೆಯಿಂದ ನಮಸ್ಕಾರಗಳು ಮಾಡಿ, ಮತ್ತೆ ಅವರು ಯಾಕಂದ್ರೆ ಇಲ್ಲಿ ಲಕ್ಷ್ಮೀ ವಿಷ್ಣು ಸೊ ಆ ತರ ಇರ್ತಾರಲ್ವಾ. ಯಾಕಂದ್ರೆ ಈ ಲಕ್ಷ್ಮೀ ದೇವಿ ಎಲ್ಲ ಐಶ್ವರ್ಯ ಕೊಡೋರು, ಬಟ್ ಈ ಲಕ್ಷ್ಮಿಗೆ ಯಜಮಾನರು ಯಾರು, ವಿಷ್ಣು. ಸೊ ಅದಕ್ಕೆ ಇಬ್ಬರು ಸೇರಿಸಿ ನಾವು ಬಂದು ಪೂಜೆ ಮಾಡಬೇಕು. ಯಾಕಂದ್ರೆ ಇಬ್ಬರು ಸೇರಿಸಿ ನಾವು ಪೂಜೆ ಮಾಡುವಾಗ ನಮಗೂ ಸಕಲ ಯೋಗ ಸಿದ್ಧಿಗಳು ಎಲ್ಲ ನಮಗೂ ಸಿಕ್ಕುತ್ತೆ. ಯಾಕಂದ್ರೆ ಆ ಭಗವಂತನೇ ಅಷ್ಟು ಶ್ರೇಷ್ಠ ಸಕಲ ಯೋಗ ಸಿದ್ಧಿ ಅಧಿಪತಿಯಾಗಿ ಇರೋನು. ಸೊ ಆತ ಇರೋ ಭಗವಂತನ್ನೇ ನಾವು ಪೂಜೆ ಮಾಡಬೇಕು. ಅದೇ ತರ ನಾವು ಬಂದು ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸೊ ಈ ತರ ಭಗವಂತನ ನಾವು ಮಾಡೋದು ಏನಾದ್ರು ಒಂದು ಕೊರತೆ ಇರುತ್ತೆ, ಎಲ್ಲ ಬಂದು ಪರ್ಫೆಕ್ಟ್ ಆಗಿ ಇರಕ್ಕಾಗಲ್ಲ. ನಾವೇನೋ ಹೂ ಭಗವಂತನ ಇಡೋಣ ಅನ್ಕೊಳ್ಳುವಾಗ ಅಲ್ಲಿ ಏನಿದೆ, ಏನಾದ್ರು ಹುಳು ಇರುತ್ತೆ, ಇಲ್ಲಾಂದ್ರೆ ಒಂದು ಏನು ಹಣ್ಣು ಭಗವಂತನಿಗೆ ಅರ್ಪಣೆ ಮಾಡುವಾಗ ಅಲ್ಲಿ ಏನಾದ್ರು ಒಂದು ಸೈಡ್ ಕೆಟ್ಟು ಹೋಗಿರುತ್ತೆ. ಸೊ ಈ ತರ ಏನಾದ್ರು ಒಂದು ಕೊರತೆ ಇರಲೇ ಇರುತ್ತೆ. ಸೊ ಅದಕ್ಕೆ ನಾವು ಪೂಜೆ ಮಾಡುವಾಗ ಈ ತರ ಎಲ್ಲ ಪೂರ್ಣವಾಗಿ ಇರಬೇಕು. ನಾವೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದ್ರು ದೋಷಗಳಿದ್ರೆ ಅದೆಲ್ಲ ನಿವರ್ತಿ ಮಾಡಿ ಭಗವಂತದ ಸ್ವೀಕಾರ ಮಾಡಿ. ಏನು
ಆ ತರ ಭಗವಂತನ ಹತ್ರ ಹೇಳಿ ನಾವು ಭಗವಂತನ ಕರುಣೆ ಪಡಿ. ಸೊ ಭಗವಂತನ ಅಸಾಧಾರವಾದ ಕರುಣೆ, ಸಕಲ ಐಶ್ವರ್ಯಗಳು, ಪರಾಕ್ರಮ, ಮತ್ತೆ ಹೊಗಳು, ಬಲ, ಒಳ್ಳೆ ಗುಣಗಳು, ಶ್ರೇಷ್ಠ ಗುಣಗಳು. ಸೊ ಇದೆಲ್ಲ ಏನು ಎಲ್ಲಿ ಇರುತ್ತೆ? ಇದೆಲ್ಲ ಭಗವಂತನ ಹತ್ರ ಪೂರ್ಣವಾಗಿರುತ್ತೆ. ಇದು ಎಲ್ಲಾ ಗುಣಗಳಿಗೂ ಯಜಮಾನರು ಯಾರು ಅಂದ್ರೆ ಆ ಭಗವಂತ, ದೇವೋತ್ತಮ ಪರಮ ಪುರುಷ ಸಾಕ್ಷಾತ್ ಆ ಮಹಾವಿಷ್ಣುವೆ. ಯಾಕಂದ್ರೆ ಭಗವಂತನಕ್ಕೂ ಪೂರ್ಣವಾಗಿ 6 ಐಶ್ವರ್ಯಗಳು ಪೂರ್ಣವಾಗಿರುತ್ತೆ. ಬಟ್ ನಮ್ಗೆ ಆ ತರ ಇಲ್ಲ, ನಮ್ಗೆಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ. ಅದಕ್ಕೆ ನಾವ್ ಏನ್ ಮಾಡಬೇಕು? ಎಲ್ಲಾ ಜೀವರಾಶಿಗಳ ಭಗವಂತನ ಹತ್ರ ನಾವು ಶರಣಾಗತರಾಗಬೇಕು. ಆ ಭಗವಂತನ ಸೇವೆಯಲ್ಲಿ ನಾವು ಇರಬೇಕು. ಆತರ ನಾವು ಭಕ್ತಿ ಮಾಡುವಾಗ ಭಗವಂತನ ಕೃಪೆ ನಮಗೂ ಸಿಕ್ಕುತ್ತೆ. ಸೊ ಭಗವಂತನ ಏನು ಭಗವಂತ ನಿಮ್ಮಿಷ್ಟ, ನಾನ್ ನಿಮ್ಗೂ ಪೂಜೆ ಮಾಡ್ತೀನಿ, ನೀವೇ ನಾವು ಶರಣಾಗತರಾಗ್ತೀನಿ. ಇನ್ನು ಆತರ ನಾವು ಪೂರ್ಣ ಶರಣಾಗತರಾಗ್ಬೇಕು ಭಗವಂತ ಹತ್ರ. ಸೊ ಆತರ ಇರುವಾಗ ಭಗವಂತನೇ ನಮ್ ಜೀವನನೇ ನಡೆಸ್ತಾರೆ. ಸೊ ಆಕ್ಚುಲಿ ಭಗವಂತ ಹೇಳ್ತಾರಲ್ವಾ, ನಿಮಿತ್ತ ಮಾತ್ರಂ ಪವಸವ್ಯಸಾಸಿ. ಅರ್ಜುನ, ನೀವೊಂದು ಒಂದು ಎಕ್ವಿಪ್ಮೆಂಟ್ ಆಗಿರಿ, ಒಂದು ಆಯುಧವಾಗಿರಿ ಸಾಕು, ಎಲ್ಲ ಕೆಲಸ ನಾವು ಮಾಡ್ಕೊಳ್ತೀವಿ. ಸೊ ಆತರ ನಾವು ಒಂದು ಎಕ್ವಿಪ್ಮೆಂಟ್ ತರ, ಆಯುಧ ತರ ಇರಬೇಕು. ಭಗವಂತನೇ ಎಲ್ಲಾ ಕೆಲಸ ಅವರೇ ಮಾಡ್ಬಿಡ್ತಾರೆ. ಸೊ ಆತರ ಇರುವ ಆ ದೇವೋತ್ತಮ ಪರಮ ಪುರುಷರಿಗೂ ನಮಸ್ಕಾರಗಳು. ಆ ಭಕ್ತನು ಈ ತರ ಭಗವಂತನ ನಮಸ್ಕಾರಗಳು ಮಾಡಿ, ಮತ್ತೆ ಶ್ರೀದೇವಿ ಆ ತಾಯಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಸಲ್ಲಿಸ್ಬೇಕು. ಸೊ ಆಮೇಲೆ ಓಂ ಅದಾದ್ರು ಮಹಾವಿಷ್ಣು ಹೆಂಡತಿ ಯಾರು? ಈ ಸಾಕ್ಷಾತ್ ಮಹಾಲಕ್ಷ್ಮಿ. ಸೊ ಈ ಮಹಾಲಕ್ಷ್ಮಿ ಯಾರು ಅಂದ್ರೆ ಅವರೇ ವಿಷ್ಣುನ ಅಂತರಂಗ ಶಕ್ತಿ. ಯಾಕಂದ್ರೆ ಭಗವಂತ ಬಂದು ಆ ವಿಷ್ಣು ಬಂದು ಎಲ್ಲಾ ಗುಣಗಳು, ಎಲ್ಲಾ ಐಶ್ವರ್ಯಗಳು ಪೂರ್ಣವಾಗಿರುತ್ತೆ. ಆ ಪೂರ್ಣವಾಗಿರೋ ಭಗವಂತನ ಹತ್ರ ಇರೋರು ಯಾರು? ಈ ಲಕ್ಷ್ಮೀ ದೇವಿ. ಅದಕ್ಕೆ ಅವ್ರಿಗೆ ಸಮವಾಗಿ ಅವರು ಕೂತ್ಕೊಂಡಿರ್ತಾರೆ ಅವ್ರ ಜೊತೆಯಲ್ಲಿ. ಸೊ ದಯವಿಟ್ಟು ತಾಯಿ ನಮಗೂ ಏನು ಕರುಣೆ ತೋರಿಸಿ. ಸೊ ಆ ತರ ಇರೋ ಭಗವಂತಗೂ ಮತ್ತೆ ಆ ತಾಯಿಗೂ ನಮಸ್ಕಾರಗಳು ಸಲ್ಲಿಸಬೇಕು. ಸೊ ಇವಾಗ ಏನ್ ಶ್ಲೋಕ ಹೇಳಬೇಕು ಅದು ಇಲ್ಲಿ ಹೇಳಿದ್ದಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾಭಾವಾಯ ಮಹಾವಿಭೂತಿ ಪದಯೇ ಸಹ ಮಹಾ ವಿಭೂತಿಭಿರ್ ಫಲಿಂ ಉಪಹರಾತಿ ಅನೇನಾಹರ್ ಅಹರ್ ಮಂತ್ರೇಣ ವಿಷ್ಣೋರ್ ಆವಾಹನಾರ್ಕ್ಯಂ ಪಾತ್ಯೋಪಸ್ಪರ್ಚನಂ ಸ್ನಾನ ವಾಸ ಉಪವೀತಂ ವಿಭೂಷಣ ಕಂದ ಪುಷ್ಪಧೂಪದೀಪೋ ಬಹಾರಾತಿ ಉಪಚಾರನ್ ಸುಸುಮಾ ಹೀತೋಪಾಹರೇತ್. ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ? ಓ ಭಗವಂತ, ಏ ದೇವೋತ್ತಮ ಪರಮ ಪುರುಷ, ನಿಂಗೂ 6 ಐಶ್ವರ್ಯಗಳು ಪೂರ್ಣವಾಗಿ ಇದೆ ಸ್ವಾಮಿ. ನೀವೇ ಎಲ್ಲಾನು ಅನುಭವಿಸೋರು, ಎಲ್ಲಾ ಬಿಟ್ಟು ನೀವೇ ಶಕ್ತಿಯಾಗಿರೋರು, ನೀವೇ ಆ ಶಕ್ತಿಮಾನ್. ಅದೇ ತರ ವಿಷ್ಣು ಯಾರು ಅಂದ್ರೆ ಆ ಲಕ್ಷ್ಮಿ, ನೀನು ಗಂಡ, ನೀವು ಲಕ್ಷ್ಮೀಪತಿ. ನಿಮ್ ಸಖಾಕಳಾಗಿ ಯಾರೆಲ್ಲ ಇರ್ತಾರೆ? ವಿಶ್ವಕ್ಷೇಣರು. ಸೊ ಈ ತರ ಅವರೆಲ್ಲ ಯಾರು ಅಂದ್ರೆ ಆಕ್ಚುಲಿ ಭಗವಂತನ ಸೇವಕರುಗಳು. ಸೊ ಆ ಸೇವಕರು ಯಾವಾಗ ಸಖಾಕಳು ಭಗವಂತ ಹತ್ರವೇ ಇರ್ತಾರಂತೆ. ಸೊ ಆ ಭಗವಂತನಕ್ಕೂ ನಮಸ್ಕಾರಗಳು. ಅವ್ರಿಗೂ ಈ ತರ ಏನೇನ್ ಮಾಡ್ಬೇಕು? ಈ ತರ ಮಂತ್ರಗಳು ಹೇಳೋದು, ಭಗವಂತನಕ್ಕೂ ಹೂ ಹಾಕೋದು,
ಆ ಭಗವಂತನಕ್ಕೂ ಅಷ್ಟು ಗಮನದಿಂದ ನಾವು ಪೂಜೆ ಮಾಡೋದು, ಆವಾಹನ ಮಾಡೋದು, ನೀರು ಅರ್ಪಿಸೋದು. ಅದಾವುದು ಈ ನಾರದ ಪಂಚರಾತ್ರ ಅಂತ ಹೇಳ್ತಾರಲ್ಲ ಮಾತಾಜಿ. ಸೊ ಹರೇ ಕೃಷ್ಣ. ಸೊ ನಾರದ ಪಂಚರಾತ್ರ ಅಂದ್ರೆ ಏನು, ಆಕ್ಚುಲಿ ನಾವು ವಿಗ್ರಹಗಳು ಇಟ್ಕೊಂಡು ನಾವು ಮನೇಲಿ ಯಾವ ತರ ಪೂಜೆ ಮಾಡಬೇಕು, ಅದೇ ತರ ದೇವಸ್ಥಾನಗಳಲ್ಲಿ ಯಾವ ತರ ಪೂಜೆ ಮಾಡಬೇಕು, ಆ ವಿಧಾನಗಳು ಎಲ್ಲ ಕೊಟ್ಟಿರೋದು ಬಂದು ನಾರದ ಪಂಚರಾತ್ರಲ್ಲಿ. ಅದು ಕೊಟ್ಟಿರೋದು ಯಾರು ಅಂದ್ರೆ ನಾರದರು. ಓಕೆ, ಸೊ ಆ ವಿಧಾನಗಳ ಪ್ರಕಾರವೇ ನಮ್ದು ಬಂದು ಇಸ್ಕಾನ್ ಎಲ್ಲ ಇಸ್ಕಾನ್ ಟೆಂಪಲ್ಸ್ ಅದೇ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯಾವ ತರ ವಿಗ್ರಹಗಳು ಪೂಜೆ ಮಾಡೋದು, ಯಾವ ತರ 16 ಭಗವಂತನಿಗೂ ಸೇವೆಗಳಿರುತ್ತೆ, ಆ ತರ ಸೇವೆಗಳೆಲ್ಲ ಅವರು ಮಾಡ್ತಾರೆ. ಸೊ ಇಲ್ಲಿ ಬಂದು ಭಗವಂತ ನಿಮ್ಗೂ ವಿಶ್ವಕ್ಷೇನರು. ಸೊ ವಿಶ್ವಕ್ಷೇನರು ಭಗವಂತನ ನಿತ್ಯ ಕೈಂಕರ್ಯ ಮಾಡೋ ಸಖಾಕ್ಳು. ಸೊ ಆ ತರ ಅವರೆಲ್ಲ ನಿಮ್ ಜೊತೆ ಇರ್ತಾರೆ ಎಲ್ಲಾ. ಯಾಕಂದ್ರೆ ಭಗವಂತನಿಗೆ ಏನೇನು ಸೇವೆ ಇದೆ ಎಲ್ಲಾ ಸೇವೆಗಳು ಎಲ್ಲ ಭಗವಂತನಿಗೂ ಮಾಡ್ತಾರಲ್ಲ, ಅದೇ ತರ ನಾವು ಇಲ್ಲಿ ಮಾಡಬೇಕು. ಎಲ್ಲಾ ವಸ್ತುಗಳು ಇಟ್ಕೊಂಡು ಭಗವಂತನಿಗೆ ಆರಾಧನೆ ಸಮರ್ಪಣೆ ಮಾಡಬೇಕು. ಸೊ ಈ ಮಂತ್ರ ಇಟ್ಕೊಂಡು ಭಗವಂತನಿಗೂ ನಾವು ಅಷ್ಟು ಶ್ರದ್ಧೆಯಿಂದ ಗಮನದಿಂದ ನಾವು ಭಗವಂತನಿಗೂ ಡೈಲಿ ಆವಾಹನ ಮಾಡಬೇಕು, ಅರ್ಕ್ಯ ಮಾಡಬೇಕು, ಪಾಠ್ಯ ಮಾಡಬೇಕು, ಆಚಮಣೀಯ ಮಾಡಬೇಕು, ಸ್ನಾನ ಮಾಡಬೇಕು. ಈ ತರ ಉಪಚಾರ ಪೂಜೆಗಳು ಇರುತ್ತೆ, 16 ಉಪಚಾರ ಪೂಜೆಗಳಿರುತ್ತೆ ಭಗವಂತನಿಗೂ. ಸೊ ಇದೆಲ್ಲ ಏನು ನಾರದ ಪಂಚರಾತ್ರಲ್ಲಿ ಅಷ್ಟು ಡೀಟೇಲ್ ಆಗ ನಾರದರು ಕೊಟ್ಟಿದ್ದಾರೆ. ಸೊ ಆ ಉಪಚಾರಗಳು ಮತ್ತೆ ಅಲ್ಲಿ ಭಗವಂತನಿಗೂ ಬಟ್ಟೆ ಅದು ಭಗವಂತನಿಗೂ ಹಾಕೋ ಇದರ ಡ್ರೆಸ್ಸು, ಮತ್ತೆ ಹೂವು, ಆಭರಣಗಳು, ಮತ್ತೆ ವಾಸನೆ ದ್ರವ್ಯಗಳು, ಹೂವು, ಧೂಪ, ದೀಪ. ಸೊ ಈ ತರ ಎಲ್ಲ ಭಗವಂತನಿಗೂ ನಾವು ತೋರಿಸಬೇಕು. ಇವಾಗ ಹೇಳಿದನಲ್ವಾ, ಈ ಮಂತ್ರವೇ ಇಟ್ಕೊಂಡು ನಾವು ಭಗವಂತನ ಅದೇ ಓಂ ನಮೋ ಭಗವತೆ ಮಹಾಪುರುಷಾಯ ಸ್ಟಾರ್ಟ್ ಆಗಿದೆ ಅಲ್ವಾ, ಮಹಾಭಾವಾಯ ಮಹಾವಿಭೂತಿ ಬತಯೇ. ಸೊ ಈ ತರ ಈ ಶ್ಲೋಕಗಳು ಇಟ್ಕೊಂಡು ನಾವು ಭಗವಂತನಕ್ಕೂ ಈ ಮಂತ್ರಗಳೇ ಏನು ಪೂಜೆ ಮಾಡಬೇಕು, ಜಪಿಸಬೇಕು. ಸುಖದೇವ ಗೋಸ್ವಾಮಿ ಏನ್ ಹೇಳ್ತಾರೆ, ಈ ತರ ಈ ಮಂತ್ರಗಳು ಅಷ್ಟು ಶ್ರೇಷ್ಠವಾದವು. ಒಬ್ಬನು ಬಂದು ಇದು ಭಗವಂತನಕ್ಕೂ ಪೂಜೆ ಮಾಡುವಾಗ ಜಪಿಸಬೇಕು. ಅದೇ ತರ ಯಾಗಗಳು ಯಜ್ಞಗಳು ಎಲ್ಲ ನಡೀತಲ್ವಾ, ಸೊ ಅವಾಗ ಈ ಮಂತ್ರಗಳು ಹೇಳಿ 12 ಟೈಮು ನಾವು ಅಲ್ಲಿ ಬಂದು ನೆಯ್ ಬಿಡೋದು. ಸೊ ಈ ತರ ಎಲ್ಲ ಮಾಡ್ಬೇಕಂತೆ. ಸೊ ಈ ತರ ಎಲ್ಲ ಮಾಡಿದರೆ ಸಕಲ ಐಶ್ವರ್ಯಗಳು ಅವರವರಿಗೆ ಏನೇನು ಇಚ್ಛೆ ಇದೆಯೋ ಸೊ ಭಗವಂತ ಅವರ ಎಲ್ಲರ ಆಸೆನೂ ಪೂರೈಸ್ತಾರೆ. ಅದೇ ತರ ಇಲ್ಲಿ ಬಂದು ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯನ್ನೇ ಭಗವಂತ ಮತ್ತೆ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರೂ ಸೇರಿಸಿ ನಾವು ಇದರ ಪೂಜೆ ಮಾಡಬೇಕು. ಯಾಕಂದ್ರೆ ಭಗವಂತ ಮಹಾವಿಷ್ಣುವನ್ನು ಶಕ್ತಿಮಾನ್. ಸೊ ಅದೇ ತರ ಲಕ್ಷ್ಮೀ ದೇವಿ ಯಾರು ಅಂದ್ರೆ ಅವ್ರು ಬಂದು ಶಕ್ತಿ. ಸೊ ಈ ತರ ಆ ಶಕ್ತಿನ ಇಟ್ಕೊಂಡಿರೋ ಶಕ್ತಿಮಾನ್ ಯಾರು ಅಂದ್ರೆ ಮಹಾವಿಷ್ಣುವೆ. ಸೊ ಇವರು ಇಬ್ಬರು ಸೇರಿ ನಾವು ಪೂಜೆ ಮಾಡುವಾಗ ನಮಗೂ ಎಲ್ಲಾ ವರಗಳು ಅವರು ಕೊಡ್ತಾರೆ, ನನ್ನ ಅಧಿಷ್ಟಗಳು ಒಳ್ಳೆ ಭಾಗ್ಯಗಳು ನಮಗೂ ಸಿಕ್ಕುತ್ತೆ. ಸೊ ಈ ತರ ಲಕ್ಷ್ಮೀನಾರಾಯಣಿ ಪೂಜೆ ಮಾಡೋದು ಒಬ್ಬೊಬ್ಬರು ಕರ್ತವ್ಯ ಆಗುತ್ತೆ. ಸೊ ನಾವು ಯಾವ ತರ ಫಸ್ಟ್ ಮಾಡಬೇಕು ಅಂದ್ರೆ ನಾವು ಅಷ್ಟು ಭಕ್ತಿ ಭಾವದಿಂದ ಮತ್ತೆ ನಾವು ನೆಲದಲ್ಲಿ ಅಷ್ಟು ದಂಡವತ್ ಮಾಡಿ ಭಗವಂತನ ನಮಸ್ಕಾರ ಮಾಡಿ ಮೇಲೆ ಹೇಳಿದ ಆ ಮಂತ್ರಗಳನ್ನು 10 ಟೈಮು ನಾವು ಜಪಿಸಬೇಕು. ಆ ಸ್ತೋತ್ರವನ್ನು 10 ಟೈಮ್ ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ. ಸೊ ಭಗವಂತ ವಿಷ್ಣು ಮತ್ತೆ ಲಕ್ಷ್ಮಿ
ಆ ತಾಯಿ ಲಕ್ಷ್ಮಿನೇ ಅಷ್ಟು ದೃಢ ಶಕ್ತಿಯಿಂದ ನಾವು, ಯಾಕಂದ್ರೆ ಈ ಭೌತಿಕ ಶಕ್ತಿನ ಮೂಲ ಕಾರಣ ಆ ತಾಯಿಯೇ. ಸೊ ಆ ಲಕ್ಷ್ಮೀ ದೇವಿನ ಅಷ್ಟು ಶಕ್ತಿ ಅವ್ರಿಗೂ, ಆ ಶಕ್ತಿ ಬಿಟ್ಟು ನಾವು ಎಲ್ಲಿ ಹೋಗಕ್ಕೆ ಆಗಲ್ಲ. ಪೂರ್ಣವಾದ ಶಕ್ತಿ ಇರೋದು ಆ ಲಕ್ಷ್ಮೀ ದೇವಿ ಹತ್ರ. ಆ ಶಕ್ತಿನೇ ಕಂಟ್ರೋಲ್ ಮಾಡೋದು ಯಾರು? ಆ ಮಹಾವಿಷ್ಣುವೇ. ಈ ಆಧ್ಯಾತ್ಮಿಕ ಲೋಕಲ್ಲಿ ಭಗವಂತನಕ್ಕೂ ಏನು ಅಂತರಂಗ ಶಕ್ತಿಯಾಗಿರ್ತಾರೆ. ಅದೇ ಈ ಭೌತಿಕ ಲೋಕಲ್ಲಿ ಏನು ಅವರು ಒಂದು ಬಹಿರಂಗ ಶಕ್ತಿಯಾಗ ಇರ್ತಾರೆ. ಯಾಕಂದ್ರೆ ಭಗವಂತನೇ ಶಕ್ತಿಮಾನ್, ಆ ಲಕ್ಷ್ಮೀ ದೇವಿ ಶಕ್ತಿ. ಸೊ ನಾವು ಇಬ್ಬರನ್ನ ಸೇರಿಸಿ ಈ ತರ ನಾವು ಪೂಜೆ ಮಾಡಬೇಕು. ಯಾಕಂದ್ರೆ ಆ ದೇವೋತ್ತಮ ಪರಮಪುರುಷ ಏನು ಎಲ್ಲರಿಗೂ ಯಜಮಾನ್ರು, ಯಜ್ಞ ಸ್ವರೂಪ ಅವರು. ಆಧ್ಯಾತ್ಮಿಕ ಕೆಲಸಗಳು ಎಲ್ಲ ಏನು ಆ ಭಗವಂತನಿಗೆ ನಾವು ಮಾಡಬೇಕು. ಸೊ ಎಲ್ಲಾ ಯಜ್ಞನ ಅನುಭವಿಸೋರು ಯಾರು ಅಂದ್ರೆ ಆ ಸಾಕ್ಷಾತ್ ಭಗವಂತನೇ, ಆ ವಿಷ್ಣುವೇ. ಇವಾಗ ಲಕ್ಷ್ಮೀ ದೇವಿನ ಬಗ್ಗೆ ಹೇಳ್ತಾರೆ. ಸೊ ಆ ಲಕ್ಷ್ಮೀ ದೇವಿಯ ಅಷ್ಟು ಎಲ್ಲ ಆಧ್ಯಾತ್ಮಿಕ ಗುಣಗಳು ಪೂರ್ಣವಾಗಿ ಇರುತ್ತೆ. ಆ ತರ ಇರುವಾಗ ಆ ಎಲ್ಲನ ಅನುಭವಿಸಿದವರು ಸಾಕ್ಷಾತ್ ದೇವೋತ್ತಮ ಪರಮಪುರುಷರು. ಎಲ್ಲಾ ಜೀವರಾಶಿಗೂ ಪರಮಾತ್ಮವಾಗಿರೋರು ಅವನೇ. ಸೊ ಲಕ್ಷ್ಮೀ ದೇವಿ ಅವರು ದೇಹಗಳು ಮತ್ತೆ ಇಂದ್ರಿಯಗಳು, ಮನುಷ್ಯ ರೂಪ ಇದೆಲ್ಲ ಮಾಡ್ತಾರೆ. ಅಲ್ಲಿ ಆತ್ಮಕ್ಕೂ ಬಲ ಕೊಡೋದು, ಆತ್ಮಕ್ಕೂ ಪರಮಾತ್ಮ ಆಗಿರೋದು ಆ ಭಗವಂತನೇ. ಸೊ ಈ ತರ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಶ್ರೇಷ್ಠವಾದವು. ಈ ತರ ಭಗವಂತನ ನಾಮ ರೂಪ ನಾವ್ ಏನ್ ಮಾಡಬೇಕು? ಆ ತರ ಜಪಿಸಿ ಅವ್ರಿಗೂ ಭಕ್ತಿ ಮಾಡಬೇಕು. ಸೊ ಆ ತರ ಮಾಡಿದ್ರೆ ಅಕಾರಣವಾದ ಕರುಣೆ ನಮಗೂ ಸಿಕ್ಕುತ್ತೆ. ಯಾಕಂದ್ರೆ ಲಕ್ಷ್ಮೀ ದೇವಿ ಭಗವಂತನಿಗೂ ನಿತ್ಯ ಸಖವಾಗಿತ್ತು. ಯಾವಾಗ ಲಕ್ಷ್ಮೀ ದೇವಿ ಭಗವಂತನಿಗೆ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿಗೆ ಅಣಪಾಯಿನಿ ಹೆಸರು. ಯಾಕಂದ್ರೆ ಯಾವಾಗ ನಿತ್ಯವಾಗ ಲಕ್ಷ್ಮಿ ಬಂದು ಯಾರಿಗೂ ಸೇವೆ ಮಾಡ್ತಾರೆ? ವಿಷ್ಣುಗೂ ಸೇವೆ ಮಾಡ್ತಾ ಇರ್ತಾರೆ. ಸೊ ಈ ತರ ಎಲ್ಲರೂ ಏನು ಈ ಮೂರು ಲೋಕಲ್ಲಿ, ಯಾಕಂದ್ರೆ ಆ ಭಗವಂತನ್ನೇ ಏನ್ ಮಾಡ್ಬೇಕು? ಪೂಜಿಸಬೇಕು. ಯಾಕಂದ್ರೆ ಅವರೇ ಬರಲ್ಲ ಕೊಡೋರು. ಆ ಭಗವಂತನೇ ಉತ್ತಮ ಶ್ಲೋಕರು. ಯಾಕಂದ್ರೆ ಉತ್ತಮ ಶ್ಲೋಕ ಅಂದ್ರೆ ಅದು ಭಗವಂತನ್ನೇ. ಸೊ ಆ ತರ ಇರುವಾಗ ಭಗವಂತನ್ನೇ ಏನ್ ಮಾಡ್ಬೇಕು? ನಮ್ ಎಲ್ಲಾರು ಆಸೆಗಳು, ಇಚ್ಛೆ ಎಲ್ಲ ಪೂರ್ವಗಿಸೋರು, ನಮ್ಗೆ ಕರ್ಣ ತೋರ್ಸೋರು ಅದು. ಸೊ ಮತ್ತೆ ಶುಕದೇವ ಗೋಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ? ಈ ತರ ಭಗವಂತ ಶ್ರೀನಿವಾಸ ಇದಾರಲ್ವಾ, ಆ ವಿಷ್ಣು ಅವತಾರ ಶ್ರೀನಿವಾಸ, ಅಲ್ಲಿ ಬಂದು ಶ್ರೀದೇವಿ ತಾಯಿ ಲಕ್ಷ್ಮೀ ದೇವಿ ಇಬ್ಬರನ್ನ ಸೇರಿಸಿ ನಾವು ಬಂದು ಪೂಜಿಸ್ತೀವಿ. ಅದರ ಭಗವಂತನಿಗೂ ಆಸನ, ಅರ್ಕ್ಯ ಈ ತರ ಎಲ್ಲ ಉಪಚಾರಗಳನ್ನ ಮಾಡಬೇಕು. ಸೊ ಯಾವ ತರ ಮಾಡಬೇಕು? ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು, ಆ ಮನೋಭಾವೆಯಿಂದ ಮಾಡಬೇಕು. ಸೊ ಮತ್ತೆ ಲಕ್ಷ್ಮೀ ದೇವಿಗೂ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ಎಲ್ಲಾ ಪ್ರಸಾದ ಮಹಾವಿಷ್ಣು ಮತ್ತೆ ಮಹಾಲಕ್ಷ್ಮಿ ಇಬ್ರು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಫಸ್ಟ್ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ಆಮೇಲೆ ಲಕ್ಷ್ಮೀ ದೇವಿಗೆ ನಾವು ಅರ್ಪಣೆ ಮಾಡಬೇಕು. ಅದೇ ತರ ಒಂದು ಹೆಂಗಸರು ಏನ್ ಮಾಡ್ಬೇಕಂದ್ರೆ ಆ ದೇವೋತ್ತಮ ಪರಮಪುರುಷ ಪ್ರತಿನಿಧಿಯಾಗ ಅವ್ರ ಗಂಡಾನಿ ಅನಿಸ್ಕೊಂಡು ಅವ್ರಿಗೂ ಸೇವೆ ಮಾಡಬೇಕು. ಫಸ್ಟ್ ಅವ್ರಿಗೂ ಪ್ರಸಾದ ಕೊಟ್ಟು ಈ ತರ ಪೂಜೆ ಎಲ್ಲ ಮಾಡಿ ಪ್ರಸಾದ ಕೊಟ್ಟು ಶುದ್ಧ ಭಕ್ತಿಯಿಂದ ಅವ್ರನ್ನೇ ಪೂಜಿಸಬೇಕು. ಗಂಡನೇ ಪೂಜಿಸಬೇಕಂತೆ. ಗಂಡ ಹೆಂಡತಿ ಇಬ್ಬರು ಸಂತೋಷವಾಗಿ ಇರಬೇಕು. ಅಂದ್ರೆ ಈ ತರ ಗಂಡನ್ನೇ ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ಸ್ವರೂಪ ಪ್ರತಿನಿಧಿಯನ್ನು ಅನ್ಕೋಬೇಕಂತೆ.
ಓಕೆ. ಈ ಇಬ್ಬರಲ್ಲಿ ಇವಾಗ ಗಂಡ ಹೆಂಡತಿ ಇಬ್ಬರು ಇರ್ತಾರಲ್ವಾ, ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಪೂರ್ಣವಾದ ಭಕ್ತಿ ಮಾಡಿದ್ರೆ ಸಾಕು. ಈ ಪೂಜೆ ಬಂದು ಯಾರಾದ್ರೂ ಒಬ್ರು ಮಾಡಿದ್ರೆ ಸಾಕು. ಇಬ್ಬರು ಸೇರಿ ಮಾಡಬೇಕು ಏನಿಲ್ಲ. ಬಟ್ ಯಾರಾದ್ರೂ ಒಬ್ರು ಮಾಡಿದ್ರೆ ಇಬ್ಬರಿಗೂ ಫಲ ಸಿಕ್ಕುತ್ತೆ. ಇಬ್ಬರಿಗೂ ಅಷ್ಟು ಒಂದು ಆದರ್ಶ ದಂಪತಿಗಳಾಗಿರ್ತಾರೆ. ಆದರ್ಶ ದಂಪತಿ ಅಂದ್ರೆ ಗೊತ್ತಲ್ವಾ? ಸೊ ಇಬ್ರು ಅಷ್ಟು ಸಂತೋಷವಾಗಿ ಇರ್ತಾರೆ. ಸೊ ಇಬ್ರು ಆ ಫಲಾನೇ ಅನುಭವಿಸ್ತಾರೆ. ಇವಾಗ ಹೆಂಗಸರು ಮಾಡಕ್ ಆಗಲ್ಲ ಆ ಟೈಮ್, ಇವಾಗ ಪೀರಿಯಡ್ಸ್ ಟೈಮ್ ಆ ತರ ಆಗತ್ತಲ್ವಾ? ಸೊ ಆ ಟೈಮಲ್ಲೆಲ್ಲ ಗಂಡ ಮಾಡ್ಬೇಕಂತೆ. ಆದ್ರೆ ಗಂಡವು ಆತರ ಶ್ರದ್ಧೆಯಿಂದ ಭಕ್ತಿ ಮಾಡಬೇಕು. ಫಸ್ಟ್ ಅಷ್ಟು ವಿಶ್ವಾಸವಾಗ ಇದ್ದು ಭಕ್ತಿ ಮಾಡಬೇಕು. ಸೊ ಆತರ ಮಾಡುವಾಗ ಇಬ್ರು ಗಂಡ ಹೆಂಡತಿ ಇಬ್ಬರಿಗೂ ಏನಾಗುತ್ತೆ, ಆ ಫಲ ಪೂರ್ಣವಾಗ ಸಿಕ್ಕುತ್ತೆ. ಈ ವಿಷ್ಣು ವ್ರತ, ಯಾಕಂದ್ರೆ ಇದು ವಿಷ್ಣು ವ್ರತ ಅಲ್ವಾ? ಈ ವ್ರತಾನಿ ಯಾರು ಬಂದು ಬಿಡಬಾರದು. ಯಾಕಂದ್ರೆ ಆ ಪ್ರಸಾದ ಅಷ್ಟು ಶ್ರೇಷ್ಠವಾದ ಆ ಪ್ರಸಾದ ಆಗಲಿ, ಅಲ್ಲಿರೋ ಯೂಸ್ ಮಾಡಿದ ಹೂವು, ಚಂದನ, ಆಭರಣಗಳು, ಸೊ ಇದೆಲ್ಲ ಏನು ಬ್ರಾಹ್ಮಣರುಗಳು ಅನುಮತಿಯಿಂದ, ಮತ್ತೆ ಅದು ಅವ್ರ ಗಂಡ ಮತ್ತೆ ಮಕ್ಕಳು ಮತ್ತೆ ಇರೋ ಹೆಂಗಸರುಗಳು, ಸೊ ಎಲ್ಲಾರು ಏನ್ ಮಾಡ್ತಾರಂತೆ, ಅದು ತಗೊಳ್ತಾರೆ. ಅದೇ ತರ ಈ ಭಗವಂತನ ಪೂಜೆ ಮಾಡೋ ಆ ನಿಯಮಗಳು, ಭಗವಂತನೇ ಭಕ್ತಿ ಮಾಡೋ ಆ ನಿಯಮಗಳು, ಅದೆಲ್ಲ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ಭಗವಂತನ ಮತ್ತೆ ಅವ್ರನ್ನೇ ಮಲಗಿಸ್ಬಿಟ್ಟು, ಆ ದೇವೋತ್ತಮ ಪರಮಪುರುಷ ಮಲಗಿಸ್ಬಿಟ್ಟು ಆಮೇಲೆ ಅವರು ಬಂದು ಆ ಪ್ರಸಾದ ಸ್ವೀಕಾರ ಮಾಡಬೇಕಂತೆ. ಈ ತರ ಮಾಡಿದರೆ ಗಂಡ ಹೆಂಡತಿ ಇಬ್ಬರು ಶುದ್ಧರಾಗ್ತಾರೆ. ಅದೇ ತರ ಅವ್ರಿಗೆ ಏನೇನು ಇಚ್ಛೆ ಇದೆಯೋ, ಏನೇನು ಆಸೆ ಇದೆಯೋ ಅದೆಲ್ಲ ಭಗವಂತ ಪೂರ್ವಜಿಸ್ತಾರೆ. ಅದೇ ತರ ಪತಿವ್ರತೆಯಾಗಿರುವ ಹೆಂಗಸರು ಭಕ್ತಿ ಶ್ರದ್ಧೆಯಿಂದ ಪೂರ್ಣವಾಗ 1 ವರ್ಷ ಕಾಲ ಇದು ಒಂದು ಫಾಲೋ ಮಾಡಬೇಕು. ಸೊ 1 ವರ್ಷ ಕಾಲ ಫಿನಿಶ್ ಆದ್ಮೇಲೆ, ಆಕ್ಚುಲಿ ಆ ಟೈಮಲ್ಲಿ ಏನು ಕಾರ್ತಿಕ ಮಾಸ. ಸೊ ಕಾರ್ತಿಕ ಮಾಸ ಅಂದ್ರೆ ನಮಗೂ ಲೇಟ ಅದ್ರದ್ದು ಏನು, ಅದು ನಮ್ದು ದಾಮೋದರ ಮಾಸನ ಹೇಳ್ತಿದೀವಲ್ವಾ? ಸೊ ಆ ತರ ಕಾರ್ತಿಕ ಮಾಸ ಪೌರ್ಣಮಿ ದಿನ ಉಪವಾಸ ಎಂದು ಈ ತರ ಅದು ಬಂದು ಸ್ಟಾರ್ಟ್ ಮಾಡೋದಾಗಲಿ, ಮತ್ತೆ 1 ವರ್ಷ ಕಾಲ ಆಮೇಲೆ ಅದೇ ದಿನಲ್ಲಿ ಅವರು ಫಿನಿಶ್ ಮಾಡ್ತಾರೆ. ಸೊ ಈ ತರ ನೆಕ್ಸ್ಟ್ ದಿನ ಏನ್ ಮಾಡಬೇಕು, ಕೃಷ್ಣನ್ನೇ ಪೂಜೆ ಮಾಡಬೇಕು. ಅದಕ್ಕೆ ಅವರು ಆ ಕೃಷ್ಣ ಸೂತ್ರಗಳನ್ನ ಏನಿ, ಮತ್ತೆ ಹಬ್ಬಕ್ಕೂ ಅಡಿಗೆ ಮಾಡೋ ತರ ಎಲ್ಲಾ ಐಟಗಳು ಅಡಿಗೆ ಮಾಡಬೇಕು. ಮತ್ತೆ ಚಕ್ಕರೆ ಪೊಂಗಲ್, ಹರೇ ಕೃಷ್ಣ. ಸೊ ಆತರ ಚಕ್ಕರೆ ಪೊಂಗಲು ಮಾಡಬೇಕು. ಹಬ್ಬದ ಕಾಲದ ಏನೇನು ಅಡಿಗೆ ಮಾಡ್ತಾರೋ ಅದೆಲ್ಲ ಮಾಡಿ, ಮತ್ತೆ ಚಕ್ಕರೆ ಪೊಂಗಲು ಮಾಡಿ, ಸೊ ಅದು ಬಂದು 12 ಟೈಮು ಅಗ್ನಿಗೆ ಆಹುತಿ ಮಾಡಬೇಕು, ನಿವೇದನೆ ಮಾಡಬೇಕು. ಆಮೇಲ್ಗಡೆ ಏನ್ ಮಾಡಬೇಕು, ಬ್ರಾಹ್ಮಣರುಗಳು ತೃಪ್ತಿಪಡಿಸೋ ತರ ಅವ್ರಿಗೆಲ್ಲ ಮರ್ಯಾದೆ ಸಲ್ಲಿಸಿ, ಅವ್ರಿಗೆಲ್ಲ ಒಡವೆ ಊಟ ಎಲ್ಲ ಕೊಟ್ಟು, ಸೊ ಮತ್ತೆ ಅವ್ರಿಗೂ ನಮಸ್ಕಾರ ಮಾಡಿ ಅವ್ರ ಅನುಮತಿ ಮೇಲ್ಗಡೆ ಮತ್ತೆ ಆ ಪ್ರಸಾದನೇ ಅವರು ಊಟ ಮಾಡಬೇಕು. ಸೊ ಈ ತರ ಊಟ ಮಾಡಕ್ ಮುಂಚೆ ಅವರು ಗಂಡ ಅದರಲ್ವಾ, ಗಂಡ ಹತ್ರ ಅವರು ಗಂಡ ಮತ್ತೆ ಆಚಾರ್ಯರು, ಗುರುಗಳು, ಮತ್ತೆ ಅಲ್ಲಿರೋ ಏನು ರಿಲೇಷನ್ಸ್, ಫ್ರೆಂಡ್ಸು, ಸೊ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು, ಮತ್ತೆ ಗುರು ಪ್ರಸಾದ ಕೊಟ್ಟಿದ ಮೇಲ್ಗಡೆ ಆ ಪ್ರಸಾದನಿ ಆ ಹೆಂಗಸರು ಏನ್ ಮಾಡ್ಬೇಕು, ಆಮೇಲೆ ಅವಳು ಊಟ ಮಾಡ್ಬೇಕಂತೆ.
ಸೊ ಈ ತರ ಶ್ರೇಷ್ಠವಾದ ಪ್ರಸಾದ ಏನ್ ಕೊಡುತ್ತೆ ಅಂದ್ರೆ ಅವ್ರಿಗೂ ಒಳ್ಳೆ ಭಕ್ತಿ ಇರೋ ಮಗು ಸಿಕ್ಕುತ್ತೆ, ಮತ್ತೆ ಸಕಲ ಭಾಗ್ಯಗಳು ಸಕಲ ಐಶ್ವರ್ಯಗಳು ಸಿಕ್ಕುತ್ತೆ ಅಂತ ಇವಾಗ ಫಲಶ್ರುತಿ. ಸೊ ಇದು ಫಾಲೋ ಮಾಡಿದರೆ ಏನೇನು ಸಿಕ್ಕುತ್ತೆ, ಈ ವ್ರತ ಶಾಸ್ತ್ರ ಅನುಸಾರ ಪ್ರಕಾರ ಫಾಲೋ ಮಾಡಿದರೆ ವ್ರತಗಳು ಭಗವಂತನ ಮಹಾವಿಷ್ಣುನಿ ಮಹಾಲಕ್ಷ್ಮಿನಿ ಪೂಜೆ ಮಾಡಿದ ಮೇಲೆ ಅವ್ರಿಗೂ ನಿತ್ಯವಾಗ ಸೌಭಾಗ್ಯ ಸಿಕ್ಕುತ್ತೆ, ಐಶ್ವರ್ಯ ಸಿಕ್ಕುತ್ತೆ, ಮಕ್ಕಳು ಗಂಡು ಮಕ್ಕಳು ಹುಟ್ಟುತ್ತೆ, ದೀರ್ಘಾಯುಷು ಗಂಡ ಸಿಕ್ಕುತ್ತೆ, ಅದೇ ತರ ಗಂಡ ಇದ್ರೆ ಗಂಡಕ್ಕೂ ದೀರ್ಘಾಯುಷು ಸಿಕ್ಕುತ್ತೆ, ಹೊಗಳು ಸಿಕ್ಕುತ್ತೆ, ಸಕಲ ಸೌಭಾಗ್ಯಗಳು ಸಿಕ್ಕುತ್ತೆ. ಅದೇ ತರ ಕೆಲವ್ರಿಗೂ ಮದುವೆ ಆಗಿಲ್ಲ ಅಂದ್ರೆ ಅವ್ರಿಗೂ ಮದುವೆ ಆಗುತ್ತೆ, ಒಳ್ಳೆ ಗಂಡ ಸಿಕ್ಕುತ್ತೆ. ಅದೇ ತರ ಗಂಡವು ಇಲ್ಲ ಮಕ್ಕಳು ಇಲ್ಲದಿರ್ತಾರಲ್ವಾ, ಅವೀರಾಗಿರ್ತಾರಲ್ವಾ, ಸೊ ಅವರೆಲ್ಲ ಆಧ್ಯಾತ್ಮಿಕ ಲೋಕಕ್ಕೂ ಹೋಗುತ್ತಾರೆ. ಮತ್ತೆ ಕೆಲವ್ರಿಗೂ ಹೊಸ ಮಕ್ಕಳು ಹುಟ್ಟುತ್ತೆ, ದೀರ್ಘಾಯುಷ ಇರೋ ಮಕ್ಕಳು ಹುಟ್ಟುತ್ತೆ, ಸಕಲ ಐಶ್ವರ್ಯಗಳು ಸಕಲ ಭಾಗ್ಯಗಳು ಸಿಕ್ಕುತ್ತೆ. ದುರದೃಷ್ಟವಾಗಿ ಇರೋ ಹೆಂಗಸರು ಭಾಗ್ಯಶಾಲಿ ಆಗ್ತಾಳೆ, ಮತ್ತೆ ಅವಲಕ್ಷಣವಾಗಿ ಇರೋರು ಅಷ್ಟು ಸೌಂದರ್ಯವಾಗಿ ಆಗ್ತಾಳೆ ಅವಳು. ಮತ್ತೆ ಈ ವ್ರತ ಅನುಷ್ಠಾನ ಮಾಡೋರು ಯಾಕಾದ್ರು ವ್ಯಾಧಿಗಳಿದ್ರೆ ಅವ್ರಿಗೆಲ್ಲ ವ್ಯಾಧಿ ಗುಣವಾಗಿ ದೀರ್ಘಾಯುಷ್ಯ ಸಿಕ್ಕುತ್ತೆ, ಗಿಡಗಾತ್ರವಾಗಿ ಇರ್ತಾರೆ. ಅದೇ ತರ ಪಿತೃಕುಲಕ್ಕೂ ದೇವರುಗಳಿಗೂ ನಾವು ಬಂದು ಪೂಜೆ ಮಾಡುವಾಗ ಇಲ್ಲಂದ್ರೆ ಶ್ರಾದ್ದ ಮಾಡುವಾಗ ಈ ವರ್ಣನೆಯನ್ನು ಯಾರಾவது ಓದಿದರೆ ಪಿತೃಲೋಕವಾಸಿಗಳಾಗಿ ಎಲ್ಲರೂ ತೃಪ್ತಿ ಆಗ್ತಾರೆ. ಈ ಹೋಮ ಲಾಸ್ಟ್ ಅಲ್ಲಿ ಈ ತರ ಮಹಾವಿಷ್ಣು ಶ್ರೀದೇವಿಯನ್ನು ಪೂಜೆ ಮಾಡಿಬಿಟ್ಟು ಈ ತರ ಸಂತೋಷವಾಗ ಈ ವ್ರತ ಬಗ್ಗೆ ಕೇಳಿದ್ರೆ ಅಷ್ಟು ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ವ್ರತ ಅನುಷ್ಠಾನ ಮಾಡೋದು ಅಷ್ಟು ಶ್ರೇಷ್ಠವಾದುದು, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಯಾಕಂದ್ರೆ ಆತರ ಇವಾಗ ಮರುತ್ತುಗಳು ಹುಟ್ಟಿದಾರಲ್ವಾ, ಒಳ್ಳೆ ಮಕ್ಕಳಾಗ ಮರುತ್ತುಗಳು ಹುಟ್ಟಿದ್ದಾರೆ, ಅವರು ಜೀವನ ಪೂರ್ತಿ ಸಂತೋಷವಾಗ ಶ್ರೇಷ್ಠವಾಗ ಆಗುತ್ತೆ. ಸೊ ನೀವು ಕೇಳೋದ್ರಿಂದ ಇದು ಅಷ್ಟು ವಿರಿವಂಗವಾಗ ನಾವು ಹೇಳಿದೀವಿ. ನಿಮ್ಗೂ ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇವಾಗ ನಮಗೂ 19 ಅಧ್ಯಾಯ ನಮಗೂ ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಇವಾಗ ನಮ್ದು 6ನೇ ಸ್ಕಂದ ಪೂರ್ತಿ ಆಗಿದೆ. ನಾವು 6ನೇ ಸ್ಕಂದದಲ್ಲಿ ಸ್ಟಾರ್ಟಿಂಗ್ ಅಜಮಿಲಾ ನೋಡಿದ್ವಿ, ಅಜಮಿಲಾದು ಚರಿತ್ರೆ ನೋಡಿದ್ವಿ. ಸೊ ಆಮೇಲೆ ದಕ್ಷ ಹಂಸಗುಹ್ಯ ಪ್ರಾರ್ಥನೆ ಮಾಡೋದು, ಆಮೇಲೆ ದಕ್ಷ ಮಕ್ಕಳನ್ನೇ ನಾರದರು ಜ್ಞಾನ ಕೊಟ್ಟು ಭಗವಂತ ಲೋಕ ಕಳಿಸೋದು, ಆವಾಗ ದಕ್ಷ ಶಾಪ ಕೊಡೋದು. ಆಮೇಲೆ ದಕ್ಷ ಮತ್ತೆ ಮಕ್ಕಳು ಹುಟ್ಟಿ ಅವ್ರನ್ನ ಈ ತರ ನಾರದ ಕಳಿಸಿಬಿಡ್ತಾರೆ, ಅದಕ್ಕೆ ಶಾಪ ಕೊಟ್ಬಿಡ್ತಾರೆ. ಆಮೇಲೆ ದಕ್ಷ ಬಂದು ಅವ್ರಿಗೂ ಹೆಣ್ಮಕ್ಳು ಹುಡ್ತಾರೆ, ಆ ಹೆಣ್ಮಕ್ಳಿಗೂ ಯಾರ್ಯಾರಿಗೂ ಎಷ್ಟು ಮಕ್ಕಳು ಕೊಟ್ಟಿದ್ದಾರೇನೋ ಅದೆಲ್ಲ ನೋಡಿದೀವಿ. ಸೊ ನಾರಾಯಣ ಕವಚ ಇಂದ್ರಕ್ಕೂ ಬಂದು ಬೃಹಸ್ಪತಿನಿ ಅವಮಾನ ಮಾಡ್ತಾರೆ, ಅದಕ್ಕೆ ಆಮೇಲೆ ಅವ್ರಿಗೂ ನಾರಾಯಣ ಕವಚ ವಿಶ್ವರೂಪ ಅನುಗ್ರಹದಿಂದ ಸಿಕ್ಕಿದೆ. ಮತ್ತೆ ಅವ್ರನ್ನು ಕೊಂದು ಅವ್ರಿಗೂ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಆಮೇಲೆ ಆ ದೋಷನೇ 4 ಜನಕ್ಕೂ ಸಪ್ರೇಟ್ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಆಮೇಲೆ ವಿಶ್ವರೂಪ ಸ್ಟೋರಿ ನೋಡಿದೀವಿ. ಆಮೇಲೆ ಈ ವಿಶ್ವರೂಪ ಇದಕ್ಕೆ ಬಿಫೋರ್ ಜನ್ಮಲ್ಲಿ ಅವ್ರು ಚಿತ್ರಕೇದುವಾಗಿ ಇದ್ರು, ಸೊ ಅದ್ರ ಬಗ್ಗೆ ಎಲ್ಲ ನೋಡಿದೀವಿ. ಸೊ ಚಿತ್ರಕೇದುಗೂ ಪಾರ್ವತಿ ಕೊಟ್ಟಿದ್ದ ಶಾಪ ನೋಡಿದೀವಿ. ಸೊ ದೇವೇಂದ್ರನೇ ಒಳ್ಳೆ ತಿಥಿ ಏನು ಶಬದ ತಗೊಳ್ತಾಳೆ. ಸೊ ಅವಾಗ ಅವರು ಈ ತರ ಒಂದು ಮಗು ಬೇಕು ಅವರ ಗಂಡ ಹತ್ರ ಕೇಳಿ ಮತ್ತೆ ಅದು ವೈಷ್ಣವ ಸಂಸ್ಕಾರ ಫಾಲೋ ಮಾಡಕ್ ಹೇಳ್ತಾರೆ. ಅದರಿಂದ ಅವ್ರಿಗೂ ಮರುತುಕಲು 49 ಮರುತುಕಲು ಹುಡ್ತಾರೆ. ಆಕ್ಚುಲಿ ಅವರು ಈ ಪುಂಸವನ ಈ ವ್ರತನೇ ಫಾಲೋ ಮಾಡಿದ್ರೆ ಆ ಪುಂಸವನ ವ್ರತ ಎಷ್ಟು ಶ್ರೇಷ್ಠವಾದದ್ದು ಅದ್ರ ಬಗ್ಗೆ ನಾವು ಇವಾಗ ಕಂಪ್ಲೀಟ್ ಆಯ್ತು. ಸೊ ಇದರಿಂದ ನಿಮ್ಗೂ 6ನೇ ಸ್ಕಂದ ಫಿನಿಶ್ ಆಗಿದೆ. ಹರೇ ಕೃಷ್ಣ. ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್?